ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಏನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಮುದ್ದೆ, ಹೆಸರು ಕಾಳು, ಮೊಟ್ಟೆ ಹಾಕಿ ಸಪ್ಪೆಸರು ಮಾಡ್ಕೊಂಡಿದ್ದೆ. ನೋಡಿ, ಇಲ್ಲಿ 2 ಕಾಳಷ್ಟು ಹೆಸರು ಕಾಳನ್ನು ನಾನು ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡು ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನನಗೆ ಯಾವ ಅದಕ್ಕೆ ಬೇಕೋ ಆ ಅದರವರೆಗೂ ಬೇಯಿಸ್ಕೋಬೇಕು. ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಕುಕ್ಕರಲ್ಲೇ 2 ವಿಷಲ್ ಹಾಕ್ಸ್ಬಿಟ್ರೆ ಹೆಸರು ಕಾಳು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಈ ಬಸ್ಸಾರಿಗೆ ಸಪ್ಪೆಸರುಗಳಿಗೆಲ್ಲ ಚೆನ್ನಾಗಿರಲ್ಲ ಕಾಳು ಮಾಡೋದಕ್ಕೆ. ನಾನು ಹಸಿಮೆಣ್ಸಿನ್ಕಾಯಿ ಹಾಗೆ ಉಪ್ಪನ್ನು ಸಹ ಸೇರಿಸಿ ಕಾಳು ಬೇಯಿಸ್ಕೊಂಡಿದ್ದೆ. ಅದಕ್ಕೆ ಕಾಳು ಬೆಂದರೆ ಸಾಕು, ಇಸ್ಕಿದ್ರೆ ಸಾಫ್ಟ್ ಆಗಬೇಕಷ್ಟು, ತುಂಬ ಮೆತ್ತಗಾಗಬಾರ್ದು. ಈಗ ರುಬ್ಬೋದಕ್ಕೋಸ್ಕರ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಳನ್ನು ತೆಗೆದಿಟ್ಕೋತಾ ಇದ್ದೀನಿ. ಕಾಳು ಬಸ್ತಿರ್ತಕ್ಕಂಥ ನೀರಿಗೇ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕಿ ನೆನೆಯೋಕೆ ಇಡ್ತೀನಿ. ಈಗ ಜಾರಿಗೆ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಕಾಳು, ಮೆಣಸಿನ್ಕಾಯಿ ಹಾಗೆ 1 ಗೆಡ್ಡೆಯಷ್ಟು ಸಿಪ್ಪೆ ಸುಲಿದಿರ್ತಕ್ಕಂಥ ಬೆಳ್ಳುಳ್ಳಿ, 2 ಸ್ಪೂನಷ್ಟು ಕಾಯಿ ತುರಿ ಹಾಗೆ ನೆನೆ ಇಟ್ಕೊಂಡಿರ್ತಕ್ಕಂಥ ಹುಣಸೆಹಣ್ಣು ಹಾಕಿ ರುಬ್ಕೊಂಡು, ನೋಡಿ ಈ ರೀತಿ ತರಿಯಾಗಿ ರುಬ್ಕೊಂಡು ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಂಡು ಬರೋಣ. ರುಬ್ಕೊಂಡು ಬಂದಿರತಕ್ಕಂಥ ಮಸಾಲೆನ ನಾವು ಕಾಳು ಬಸ್ತಿದ್ದ ನೀರಿಗೇ ಸೇರಿಸಿ ಎಲ್ಲ ಬೆರೆಸ್ಕೊಳ್ಳೋಣ. ಜಾರಲ್ಲಿರ್ತಕ್ಕಂಥ ಖಾರನೂ ಸಹ ನಾವು ಸ್ವಲ್ಪ ನೀರು ಹಾಕಿ ಎಲ್ಲ ಹಾಕ್ಕೋಬೇಕು. ಈ ಸಾರು ಕುದಿಸ್ಕೋಬಾರ್ದು ನಾವು. ನೋಡಿ, ಸ್ವಲ್ಪ ಮೇಲೆ ನೊರೆ ಕಟ್ತಾ ಇದ್ದಂಗೆ ಸಾಕಷ್ಟೇ ಆಫ್ ಮಾಡ್ಕೊಬೇಕು. ಕುದಿಸಿದ್ರೆ ಸಾರು ಟೇಸ್ಟ್ ಚೆನ್ನಾಗಿರಲ್ಲ. ಇಲ್ಲಿ ಒಬ್ಬರು ಮೊಟ್ಟೆ ತಿನ್ನಲ್ಲ, ಹಾಗಾಗಿ ಅವರಿಗೆ ಬರೀ ಹೆಸ್ರು ಕಾಳು ಮಾಡ್ತಾಯಿದ್ದೀನಿ. ಮೊಟ್ಟೆ ಯಾರೆಲ್ಲ ತಿನ್ನಲ್ಲ ಈ ರೀತಿಯೂ ಕಾಳು ಒಗ್ಗರಣೆ ಮಾಡ್ಕೋಬೋದು. ನೋಡಿ, ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿ, ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಅದು ಚೆನ್ನಾಗಿ ಫ್ರೈ ಆದ ನಂತರ ನಾವು 1 ಸ್ಪೂನಷ್ಟು ಕಾಯಿ ತುರಿ ಹಾಗೆ ಹೆಸರು ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ ತುರಿ ನಾವು ಕೊನೆಯಲ್ಲೂ ಹಾಕ್ಕೋಬೋದು. ಇದು ಬೇಸಿಗೆ ಅಂತ ನಾನು ಉಳಿದ್ರೆ ರಾತ್ರಿಗೂ ಆಗುತ್ತಲ್ವ, ಹಾಗಾಗಿ ನಾನು ಒಗ್ಗರಣೆಯಲ್ಲೇ ಕಾಯಿ ತುರಿನೂ ಸಹ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ತೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಹೆಸ್ರು ಕಾಳು ಒಗ್ಗರಣೆ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ಕಾಳು, ಈ ಸಪ್ಪೆಸರು ಜೊತೆ ಕಾಂಬಿನೇಷನ್ನು. ಎಲ್ಲರೂ ಒಮ್ಮೆ ಒಂದ್ಸರಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೊಟ್ಟೆ ಹಾಕಿ ಕಾಳು ಒಗ್ಗರಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು 3 ಸಹ ನಾನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲೂ ಸಹ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಕಾಳಿಗೆ ಉಪ್ಪು ಹಾಕಿ ನಾವು ಬೇಯಿಸ್ಕೊಂಡಿದ್ದೀವಿ. ನಂತರ ಈರುಳ್ಳಿ ಅರ್ಧ ಫ್ರೈ ಆದಮೇಲೆ ಮೊಟ್ಟೆ ನಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಅಭಿರುಚಿಗೆ ತಕ್ಕ ಹಾಗೆ ನಾವು ಮೊಟ್ಟೆ ಸೇರಿಸ್ಕೋಬೋದು. ನಾನಿಲ್ಲಿ 6 ಮೊಟ್ಟೆ ಸೇರಿಸ್ತಾ ಇದ್ದೀನಿ. 2 ಗ್ಲಾಸಷ್ಟು ಹೆಸ್ರು ಕಾಳು ತೊಗೊಂಡಿದ್ದೆ. ಅದಕ್ಕೆ ಈ ರೀತಿ ಚೆನ್ನಾಗಿ ಮೊಟ್ಟೆ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಒಗ್ಗರಣೆಯಲ್ಲೇ. ಉಪ್ಪು ನೋಡಿಕೊಂಡು ಅವಶ್ಯಕತೆ ಇದ್ದರೆ ಸೇರಿಸ್ಕೋಬೋದು, ತಳ ಹಿಡಿಸ್ಕೋಬಾರ್ದು. ನೀಟಾಗಿ ಕೈ ಆಡಿಸ್ತಾ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಅರ್ಧ ಬೆಂದ ಮೇಲೆ ಮೊಟ್ಟೆ ಹೆಸ್ರು ಕಾಳು ಸೇರಿಸ್ಕೋಬೋದು. ಹೆಸ್ರು ಕಾಳು ಮತ್ತು ಕಾಯಿ ತುರಿನೂ ಸಹ ನಾನು ಈ ಸಮಯದಲ್ಲೇ ಸೇರಿಸ್ತಾ ಇದ್ದೀನಿ. 1 2ರಿಂದ 3 ಸ್ಪೂನ್ ಕಾಯಿ ತುರಿ ಸೇರಿಸ್ಕೊಂಡು ಬಸ್ತಿಟ್ಕೊಂಡಿರ್ತಕ್ಕಂಥ ಹೆಸ್ರು ಕಾಳನ್ನು ಹಾಕಿ ಮೊಟ್ಟೆ ಸಂಪೂರ್ಣವಾಗಿ ಬೇಯಬೇಕು, ಅಲ್ಲಿವರೆಗೂ ನಾವು ತಿರುಗಿಸ್ಕೋಬೇಕು. ಅದು ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಉದ್ರಂಗೆ ಆಗ್ತಾ ಇರುತ್ತೆ, ಅದು ಅಂಟಲ್ಲ. ಆವಾಗ ಗೊತ್ತಾಗುತ್ತೆ ನಮಗೆ ಮೊಟ್ಟೆ ಬೆಂದಿದೆ ಅಂತ. ನನ್ನ ಚಾನೆಲ್ನ ಹೀಗೆ ಎಲ್ಲರೂ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟು ಸಹ ಮಾಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಮೊಟ್ಟೆ ಎಲ್ಲ ಉದ್ರಂಗಾಗಿದೆ. ಈಗ ಮೊಟ್ಟೆ ಎಲ್ಲ ಬೆಂದಿದೆ ಮತ್ತು ಒಗ್ಗರಣೆ ಜೊತೆ ಎಲ್ಲ ಬೆರ್ತಿದೆ. ಈ ಸಮಯದಲ್ಲಿ ನಾವು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೆರೆಸ್ಕೋಬೋದು. ಹಸಿ ಕಾಯಿ ತುರಿ ನಾವು ಈ ಸಮಯದಲ್ಲೂ ಮೇಲೆ ಉದುರಿಸ್ಕೊಂಡ್ರೆ ತುಂಬಾ ರುಚಿ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಧನಿಯಾ ಪುಡಿ, ಹೆಸ್ರು ಕಾಳು, ಮೊಟ್ಟೆ ಜೊತೆಗೆ ಬೆರಿಬೇಕು. ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು.
ಈಗ ಕಾಳು ಒಗ್ಗರಣೆ ರೆಡಿ ಆಯಿತು. ಹಾಗೆ ಮುದ್ದೆ ಮಾಡ್ಕೊಂಬಿಡೋಣ. 2 ಮುದ್ದೆ ಮಾಡ್ಕೊಳ್ಳೋಣ ಅಂತ ನೀರಿಟ್ಟಿದ್ದೀನಿ ನಾನು. ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಹಸಿಟ್ಟು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು, ಗಂಟಿಲ್ಲದೆ ಇರೋ ಹಾಗೆ. ಹಾಗೆ ಚೆನ್ನಾಗಿ ಬೇಯಬೇಕು ಮುದ್ದೆ. ಕೆಂಪಗೆ ನೋಡಿ, ಈಗ ಬೆಂದಿರೋದು ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆಯಲ್ಲ. ಈಗ ಮುದ್ದೆ ಕಟ್ಟೋಣ. ನೋಡಿ, 2 ಮುದ್ದೆ ಮಾಡೋಕ್ಕೋದೆ, ಸ್ವಲ್ಪ ಜಾಸ್ತಿ ಆಯಿತು. ನಮ್ಮ ಅತ್ತೆಯವ್ರಿಗೆ ಈಗ ಊಟಕ್ಕೆ ಬಡಿಸ್ತಾ ಇದ್ದೀನಿ, ಮಧ್ಯಾಹ್ನದ ಊಟ. ನೋಡಿ, ಮುದ್ದೆ ಇಟ್ಟು ಸ್ವಲ್ಪ ಸಾರು ಹಾಕ್ತಾಯಿದ್ದೀನಿ. ಹಾಗೆ ಕಾಳು ನೆಂಚ್ಕೊಳ್ಳೋಕ್ಕೆ ಒಂದು 2-3 ಪೀಸ್ ಸೌತೆಕಾಯಿ ಕೊಡ್ತಾಯಿದ್ದೀನಿ. ಈ ಸಾರಿಗೆ ಸ್ವಲ್ಪ ತುಪ್ಪ, ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ 1 ಸ್ಪೂನಷ್ಟು ತುಪ್ಪನ ಮುದ್ದೆ ಮೇಲೆ ಹಾಕ್ತಾಯಿದ್ದೀನಿ. ಮಸಾಲೆ ಮಜ್ಜಿಗೆ ಮಾಡಿದ್ದೆ. ಹಾಗೆ ಒಂದು ಅಕ್ಕಿ ಹಪ್ಪಳ ಸಹ ಕರೆದಿದ್ದೆ ನಾನು. 1 ಬೌಲಷ್ಟು ರೈಸನ್ನು ಮಧ್ಯಾಹ್ನದ ಊಟಕ್ಕೆ ಪರ್ಫೆಕ್ಟಾಗಿದೆ ನೋಡಿ. ಎಲ್ಲರೂ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.